ಪ್ರಿಯ ವೀಕ್ಷಕರೇ, ಇವತ್ತು ಸಾರಾ ಸಂಸ್ಥೆಯ ಒಂದು ಹಳೆಯ ದಾಸ್ತಾನು ನಮ್ಮೊಂದಿಗೆ ಇದೆ. ಒಂದು ಕೋಣೆಯಲ್ಲಿ ಕಳೆದು ಹೋದ ಒಂದು ಕತೆ. ಇಲ್ಲಿ ನಾವೇನು ನೋಡ್ತಾ ಇದ್ದೀವಿ, ಬಹಳಷ್ಟು ಪುರಾತನ ಕಾಲದ ವಸ್ತುಗಳು ಯಾವ ಥರ ನಾವು ಮನೆಯಲ್ಲಿ ಬಳಕೆ ಮಾಡ್ತಾ ಇದ್ವಿ ಅನ್ನುವಂತಹ ಒಂದು ತೋರಿಸುವಂಥ ಒಂದು ಕೆಲಸ ಸಾರಾ ಸಂಸ್ಥೆಯಿಂದ ಮಾಡ್ತಾ ಇದ್ದಾರೆ. ಧನುಷರಿ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ ಬಯಸ್ತಾ ಇದ್ದೇನೆ. ಏನಿದ್ರು ಉದ್ದೇಶ ಅನ್ನೋದು ನನ್ನ ಮೊದಲ ಪ್ರಶ್ನೆ. ಮೊದಲನೇದಾಗಿ ನಾವೇನು ಬಳಸ್ತಾ ಇದ್ವಿ, ನಮ್ಮ ಪೂರ್ವಜರು ಏನು ಬಳಸ್ತಾ ಇದ್ರು ಅಂದರೆ ನಮ್ಮ ದಿನನಿತ್ಯದ ಚಟುವಟಿಕೆಗಳಲ್ಲಿ ಯಾವ್ಯಾವ ಥರದ ವಸ್ತುಗಳನ್ನು ನಾವು ಬಳಕೆ ಮಾಡ್ತಾ ಇದ್ವಿ ಅನ್ನೋದು ಮುಖ್ಯವಾಗಿ. ಅವುಗಳ ಪರಿಚಯ ಆಗಲಿ ಮತ್ತು ಅದ್ರ ಬಳಕೆ ಗೊತ್ತಾಗಲಿ ಮುಂದಿನ ಪೀಳಿಗೆಗೆ, ಈ ಥರದ್ದೆಲ್ಲ ಬಳಸ್ತಾ ಇದ್ವಿ. ಅದ್ರ ಜೊತೆಯಲ್ಲಿ ನೋಡಿ, ಇಲ್ಲಿ ಎಲ್ಲೂ ಕೂಡ ಪ್ಲಾಸ್ಟಿಕ್ ಇಲ್ಲ. ನಾವಿವತ್ತು ಪ್ಲಾಸ್ಟಿಕ್ ಇಲ್ಲ ಅಂದರೆ ಬದುಕೋಕೆ ಆಗಲ್ಲ ಅನ್ನೋ ಥರ ಆಡ್ತಾ ಇದ್ದೀವಿ. ಇತ್ತೀಚಿನ ಕಾಲಮಾನದಲ್ಲಿ ಪ್ಲಾಸ್ಟಿಕ್ ನಿರ್ಮೂಲನೆ ಅನ್ನೋದು ಅಸಾಧ್ಯ ಅಂತ ನಾವು ಮನಗಂಡಿದ್ದೀವಿ. ನೀವು ಹೇಳೋ ಉದ್ದೇಶ ಏನಂತಂದ್ರೆ ಪ್ಲಾಸ್ಟಿಕ್ ಇಲ್ಲದೆ ಒಂದು ಕಾಲಮಾನ ನಡೆದು ಬಂದಿದೆ ಅಂತ ತೋರಿಸ್ತಾ ಇದೆ. ಎಷ್ಟೋ ಸಾವಿರಾರು ವರ್ಷಗಳಿಂದ ನಾವು ಪ್ಲಾಸ್ಟಿಕ್ ಬಳಕೆನೆ ಮಾಡಿಲ್ಲ. ಇತ್ತೀಚೆಗೆ ಪ್ಲಾಸ್ಟಿಕ್ ಹುಟ್ಟುಕೊಂಡಿದ್ದೆ ಇತ್ತೀಚೆಗೆ. ಈಗ ನಾನೊಂದು ಪ್ರಶ್ನೆ, ಒಂದು ಅಂಗಡಿಗೆ ಹೋಗ್ತಾ ಇದ್ದೀನಿ, ಕ್ಯಾರಿ ಬ್ಯಾಗ್ ಬೇಕು, ಪ್ಲಾಸ್ಟಿಕ್ ಇಲ್ಲದೆ ಹೇಗೆ ಸಾಧ್ಯ ಅನ್ನೋದು ನನ್ನ ಪ್ರಶ್ನೆ. ಇವಾಗ ಬಟ್ಟೆ ಚೀಲ ಬಳಸಿ ಅಥವಾ ಗೋಣಿ ಚೀಲ ಥರದ್ದು ಬ್ಯಾಗ್ಗಳು ಬರ್ತಾ ಇದೆ. ನಮಗೆ ಮಾಡುವ ಅಂದರೆ ಹುಡುಕ್ಬೇಕು ಅಥವಾ ಅದನ್ನ ಬಳಕೆಯನ್ನು ಕಡಿಮೆ ಮಾಡಬೇಕು ಅನ್ನೋ ಮನಸ್ಥಿತಿ ಯೋಚನೆ ಬಂದರೆ ದಾರಿಗಳು ತನ್ನಷ್ಟಕ್ಕೆ ತಾನೇ ಹುಡ್ಕೊಳ್ಳೋದು. ಮನುಷ್ಯ ಸೋಮಾರಿ ಆಗಿದ್ದಾನೆ ಅಂತ ಅನ್ಸುತ್ತಾ? ನಾವು ಸೋಮಾರಿ ಅನ್ನೋದಕ್ಕಿಂತ ಸುಲಭ ವಿಧಾನಗಳನ್ನು ಹೆಚ್ಚಿಗೆ ಹುಡುಕ್ತಾ ಹೋಗ್ತಾನೆ. ಆ ಸುಲಭ ಮಾಡಿಕೊಂಡಷ್ಟು ಒಂದು ಪ್ರಕೃತಿಗೂ ಹಾನಿ ಆಗ್ತಾ ಇದೆ ಮತ್ತು ನಮಗೂ ಕೂಡ. ಏನಿದು? ಇದು ಕೂರ್ಗೆ ಅಂತ ಈ ಬಿತ್ತನೆ ಮಾಡುವಾಗ ಇದನ್ನ ಬಳಸ್ತಾರೆ. ಇಲ್ಲಿ ನೋಡಿ ವೀಕ್ಷಕರೇ, ಕೂರ್ಗೆ ಬಿತ್ತನೆ ಮಾಡೋ ಸಂದರ್ಭದಲ್ಲಿ ಇದ್ರೊಳಗೆ ಧಾನ್ಯ ಹಾಕಿ, ಧಾನ್ಯ ಅಂದ್ರೆ ಇದಕ್ಕೆ 4 ಪೈಪ್ ತರ ಬರುತ್ತೆ. ಈ ಪೈಪ್ ಕನೆಕ್ಷನ್ ಅನ್ನ ಈ ತರ ಇರುತ್ತೆ. ಸೊ ಇದಕ್ಕೆ ಕನೆಕ್ಟ್ ಮಾಡ್ತಾರೆ ಮೇಲ್ಗಡೆಯಿಂದ. ಇಲ್ಲಿ ಒಂದ್ ಕಡೆ ಕನೆಕ್ಟ್ ಮೇಲ್ಗಡೆಯಿಂದ ಕೊಳವೆ ತರ ಇರುತ್ತೆ. ಧಾನ್ಯ ನಾಲ್ಕಕ್ಕೂ ಬಿತ್ತನೆ ಬೀಜ ಹಾಕ್ತಾ ಬಂದ್ರೆ 4ಕ್ಕೂ ಸಮಪಾಲಾಗಿ ಅದು ಡಿವೈಡ್ ಆಗ್ತಾ ಬರುತ್ತೆ. ಇದು ಒಂದಾಯ್ತು. ಇದೇನಿದು? ಅದು ನಮ್ಮ ಕೊಳಗದಲ್ಲೇ ವೆರೈಟೀಸ್ ಬೇರೆ ತರ. ಇದೇನಾದ್ರೂ ಉಪ್ಪು ಆ ತರ ಅಳತೆ ಮಾಡ್ಲಿಕ್ಕೆ, ಈ ಧಾನ್ಯಗಳನ್ನ ಅಳತೆ ಮಾಡಿ, ಧಾನ್ಯ ಅಳತೆ ಮಾಡೋಂಥದ್ದು. ಇದೆಷ್ಟು? ಒಂದು ಸೇರ್ ಇದೆಯಾ? ಒಂದ್ ಸೇರು. ಒಂದ್ ಸೇರು ಬರುತ್ತೆ. ಒಂದ್ ಸೇರು. ಇದೇನು? ಚಕ್ಲಿ ಮಾಡೋದು. ಇದು ಚಕ್ಲಿ ಒಳ್ಳು. ಓಹೋ, ಚಕ್ಲಿ ಮಾಡುವಂತಹ ಒಂದು. ಇದು ಚಿನ್ನೆ ಮಣೆ ಆಟ ಆಡೋದೇನೋ? ಇದು ನಾವು ಸಣ್ಣಕ್ಕಿರ್ಬೇಕಾದ್ರೆ ಬಹಳಷ್ಟು ಕಡೆ ನೋಡಿದ್ವಿ. ಚಿನ್ನೆ ಮಣೆಯಲ್ಲಿ ಒಂದು ಆಟ ಆಡ್ತಾ ಇದ್ವಿ. ಆ ಚಿನ್ನೆ ಮಣೆ ಇಲ್ಲಿ ಕಾಣ್ಬೋದು. ಪರ್ಸ್ ಇದು ಯಾವ್ದು? ಬಿದಿರಿನ ಪರ್ಸ ಇದು? ಇಲ್ಲಿ ನೋಡಿ, ಈಗಿನ ಕಾಲಮಾನದಲ್ಲಿ ಪರ್ಸ್ ಅನ್ನೋದು ಒಂಥರ ಯೂನಿಕ್ ಆಗಿ ಬಳಸ್ತಾ ಇದ್ದೀವಿ. ಅವಾಗಿನ ಕಾಲದಲ್ಲೂ ಪರ್ಸ್ ಅನ್ನೋದಿತ್ತು. ಏನಾದರೂ ಜೋಪಾನ ಮಾಡುವಂಥದ್ದು ಇದ್ರೆ ಈ ಥರ ಒಂದು ಪರ್ಸ್, ಬಿದಿರಿನ ಪರ್ಸು ಆಗಿನ ಕಾಲದ ಜನ ಇಡ್ತಿದ್ರು ಅಂತ ತೋರಿಸ್ತಾ ಇದ್ದಾರೆ. ಒಂಥರ ಮೇಕಪ್ ಕಿಟ್. ಓಹೋ, ಇದು ಹಳೆ ಕಾಲದಲ್ಲೂ ಒಂದು ಫ್ಯಾಷನ್ ಅವೆಲ್ಲ ಇದ್ದಿದ್ದೆ. ಖಂಡಿತ. ಮೇಕಪ್ ಕಿಟ್ ಒಂದು. ಇದು ಮಜ್ಜಿಗೆ ಕಡಿಯೋದು ಕಡಗೋಲು. ಮಜ್ಜಿಗೆ ಕಡಿಯುವಂತಹ ಕಡಗೋಲು. ಇಲ್ಲಿ ಹುಡುಕ್ತಾ ಹೋದ್ರೆ ಸರಿಸುಮಾರು ವಸ್ತುಗಳು ನಮ್ಮ ಕಣ್ಮುಂದೆ ಬರ್ತಾ ಇದೆ. ಇವೆಲ್ಲವೂ ಅನಾದಿ ಕಾಲದಿಂದನೂ ಬಳಸ್ತಾ ಬಂದಂತಹ ಸಾಂಬಾರ್ಗೆ ಬಟ್ಲು. ಓಹೋ, ಈಗ ಪ್ಲಾಸ್ಟಿಕ್ಕಿಂದ ಬಂದಿದೆ ವೀಕ್ಷಕರೇ. ಅವಾಗ ಚಕ್ಕೆ, ಲವಂಗ, ಯಾಲಕ್ಕಿ ಈ ಥರ ದವಸ ಧಾನ್ಯಗಳು ಬೇರೆ ಬೇರೆ ವಿಧದಲ್ಲಿ ಇಟ್ಟಂತಹ, ಹಿಡಿಯಕ್ಕೂ ಸಹ ಎಷ್ಟು ಗ್ರಿಪ್ ಇರುವಂಥ ಒಂದು ವಸ್ತು ಇರುವಂತಹ ಮರದ ಒಂದು ಸಾಮಗ್ರಿ ಇಡುವಂಥ ಇದಾಗಿದೆ. ಇದೇನಿದು? ಇದು ವಾಟರ್ ಕ್ಯಾನ್, ಮಣ್ಣಿಂದು. ಈಗೆಲ್ಲ ಬಾಟ್ಲಿ ಬಂದಿದೆ ನೀರು ತುಂಬಕ್ಕೆ. ಇದು ಅವಾಗಿನ ಕಾಲದ ವಾಟರ್ ಕ್ಯಾನ್. ಇಲ್ಲಿಂದ ನೀರು ತುಂಬೋದು, ಇಟ್ಕೊಂಡು ಹೋಗ್ಬೋದು ಎಷ್ಟು ದೂರ. ಇದಕ್ಕೆ ಮುಸ್ಲಾನು ಇತ್ತಿರ್ಬೇಕು. ಈಗ ಕಾಣೆಯಾಗಿದೆ. ಇರಲ್ಲ, ಅದು ಕ್ಯಾಪ್ ತರ, ಅಂದ್ರೆ ಬೆಣ್ಣೆ ತರ ಮಾಡ್ಕೊಂಡು ಹಾಕ್ಬಿಡ್ತಾರೆ. ಇದಕ್ಕೊಂದು ಬಟ್ಟೆ ತರೋ ಬೆಣ್ಣೆ ಹಾಕಿ ಬಿಟ್ಬಿಡ್ತಾರೆ. ಯಾವಾಗ ಬೇಕು ಅವಾಗ ನೀರು. ಏನ್ ತಂಪಿರತ್ತಿರ್ಬೇಕು ಇದ್ರೊಳಗೆ ನೀರು. ತಂಪಿರುತ್ತೆ. ಮತ್ತೆ ನಿಮ್ಗೆ ಬಿಸಿ ಹಾಕಿದ್ರೆ ಬಿಸಿ ಇರುತ್ತೆ, ತಂಪು ಹಾಕಿದ್ರೆ ತಂಪಿರುತ್ತೆ. ಇವೆಲ್ಲ ನೋಡ್ಕೊಂಡು ಈಗಿನ ಕಾಲಮಾನದಲ್ಲಿ ಬದಲಾವಣೆ ಆಗ್ತಾ ಬಂದಿದೆ. ಬ್ಯಾಟ್ರಿ ಕಾಣೆಯಾಗಿದೆ ಇತ್ತೀಚಿನ ದಿನಗಳಲ್ಲಿ. ಮೊಬೈಲ್ ಬ್ಯಾಟ್ರಿ ಬಂದ್ರ ಮೇಲೆ ಈ ತರ ಟಾರ್ಚ್ ಕಾಣೆ ಆಗ್ತಾ ಇದೆ. ಮುಂಚೆ ಈ ತರ ಟಾರ್ಚ್ ಒಳಗೆ 1 ಶೆಲ್ಲು, 2 ಶೆಲ್ಲು, 3 ಶೆಲ್ಲು, 4 ಶೆಲ್ ತರ ಬ್ಯಾಟ್ರಿ ಇತ್ತು. ಆಮೇಲೆ ಚಾರ್ಜಬಲ್ ಬ್ಯಾಟ್ರಿ ಬಂದು ಇತ್ತೀಚಿನ ದಿನಗಳಲ್ಲಿ ಮೊಬೈಲ್ ಟಾರ್ಚ್ ಬಹಳಷ್ಟು
ಬ್ಯಾಟ್ರಿ, ಕ್ಯಾಲ್ಕುಲೇಟರ್ ಎಲ್ಲ ಮರೆ ಮಾಡಿದೆ. ಲಾಟಿನ್, ಸಣ್ಣ ಲಾಟಿನ್, ದೊಡ್ಡ ಲಾಟಿನ್ ಒಂದಿತ್ತು, ಇದು ಸಣ್ಣ ಲಾಟಿನ್. ಬಹಳಷ್ಟು ಈ ಥರದ ಆ ಕಾಲದ ವಸ್ತುಗಳು ಶೇಖರಣೆ ಮಾಡ್ತಾ ಸಾರಾ ಸಂಸ್ಥೆಯವರು. ಇದು ನೇಗ್ಲು, ಮರದ ನೇಗ್ಲು, ಸಂಪೂರ್ಣವಾಗಿ ಮರದ ನೇಗ್ಲು, ಮರದಲ್ಲೇ ಉಳುವಂಥ ಒಂದು ಪ್ರಕ್ರಿಯೆ ನಡೀತಾ ಇತ್ತು. ಇಲ್ಲಿ ಬಹಳಷ್ಟು ಇಲ್ಲೇನೋ ಇದೆ, ಇದೇನು ಅದು ಅಷ್ಟೇ. ನಮ್ಮಲ್ಲಿ ಚಕ್ಲಿ ಥರದ ಶಾವಿಗೆ ಮಾಡ್ತಾರೆ, ಒತ್ತು ಶಾವಿಗೆ ಅಂತ ಮಾಡ್ತಾರಲ್ಲ, ಆ ಒತ್ತು ಶಾವಿಗೆ ಮಾಡೋದು. ನೋಡೋಣ, ಹತ್ತಿರದಿಂದ ತೋರಿಸೋಣ ವೀಕ್ಷಕರಿಗೆ. ಒತ್ತು ಶಾವಿಗೆ ಮಾಡುವಂತಹ ಈ ಥರ ಒಂದು ಸಾಧನ ಇಲ್ಲಿ ನಾವಿಲ್ಲಿ ನೋಡ್ಬೋದು. ಅಂದರೆ ಆ ಕಾಲದಲ್ಲೂ ಏನೇನು ಬೇಕು ಅವೆಲ್ಲವೂ ಬಳಸಿದಂಥ ಕಾಲಮಾನ ಅದು. ಇದು ದನಕ್ಕೆ ಔಷಧಿ ಕೊಡ್ಲಿಕ್ಕೆ ಒಳ್ಳೆ ಗೊಟ್ಟ ಅಂತ ಕರೀತಾರೆ. ಗೊಟ್ಟ, ಒಳ್ಳೆ. ಇದು ದನಕರೆಗಳಿಗೆ ಔಷಧಿ ಹಾಕಕ್ಕೆ ಬಳಸುವಂತ ಬಿದಿರಿನ ಒಂದು ಸಾಧನ ಆಗಿತ್ತು. ಅಂದ್ರೆ ಒಟ್ಟಿನಲ್ಲಿ ತೋರ್ಸಕ್ ಬಯಸ್ತಾ ಇರೋದು ಏನಂತ ಹೇಳಿದ್ರೆ, ಈ ಒಂದು ಕೋಣೆಯಲ್ಲಿ ಕಳೆದು ಹೋದ ನಮ್ಮ ಕಾಲಮಾನ ಒಂದು ಹಿಡಿದಿಡುವಂತ ಒಂದು ಪ್ರಯತ್ನ ಸಾರಾ ಸಂಸ್ಥೆಯವರು ಮಾಡಿದ್ದಾರೆ. ಇದು ದೀಪಸ್ತಂಭ. ಓಹೋ, ಈಗೆಲ್ಲ ದೀಪಸ್ತಂಭ ಅಲ್ಯೂಮಿನಿಯಂ ಇಂದು, ಸ್ಟೀಲ್ ಇಂದು, ಹಿತ್ತಾಳೆದೆಲ್ಲ ಬಂದಿದೆ. ಆಗಿನ ಕಾಲದ ದೀಪಸ್ತಂಭ ನಾವು ನೋಡ್ಬೋದು. ಎಲ್ಲಾದ್ರೂ ಒಂದ್ ಕಡೆ ಇಟ್ಟು ಹಣತೆ ಹಚ್ಚಿಟ್ಬಿಟ್ರೆ ಎಲ್ಲಾ ಕಡೆ ಬೆಳಕು ಬರಗೆ, ನೆಲದ ಮೇಲೆ ಇಟ್ರೆ ಬೆಳಕು ಚೆಲ್ಲೋದಿಲ್ಲ, ದೂರ ದೂರ ಅಂತ ಹೇಳಿ ಈ ತರ ಒಂದು ದೀಪಸ್ತಂಭದಿಂದ ಬೆಳಕು ಹಚ್ಚುವಂತ ಒಂದು ಪ್ರಯತ್ನ ಆಗಿನ ಕಾಲಮಾನದ ಜನರು ಬುದ್ಧಿ ಉಪಯೋಗಿಸಿ ಮಾಡಿದ್ದಾರೆ. ಒಂದಲ್ಲ ಎರಡಲ್ಲ ಬಹಳಷ್ಟು ಈ ತರದ ವಸ್ತು ಸಂಗ್ರಹ ಮಾಡಿಟ್ಟಂತಹ ಒಂದು ಹೆಮ್ಮೆ ಸಾರಾ ಸಂಸ್ಥೆಗಿದೆ. ಈ ತರ ಏನಾದ್ರು ವಸ್ತು ಸಿಕ್ಕಿದ್ರೆ ನಾವೇನಂತೀವಿ, ಬಿಡಪ್ಪ ಅನಾದಿ ಕಾಲದ್ದು, ನಾವು ಇಟ್ಕೊಂಡು ಏನ್ ಮಾಡೋಣ, ಒಗಿಸ್ಬಿಡೋಣ ಅಂತ ಹೇಳಿ ಒಗಿಸ್ತಾರೆ. ಆದ್ರೆ ಕೂಡಿಟ್ಟು ಈ ತರ ಒಂದು ಮುಂದಿನ ಪೀಳಿಗೆಗೆ ನಾವು ನಡೆದು ಬಂದ ದಾರಿ ತೋರಿಸುವಂತ ಒಂದು ಕೆಲಸ ಸಾರಾ ಸಂಸ್ಥೆಯವರು ಮಾಡ್ತಾ ಇದ್ದಾರೆ. ಸರ್, ಇದ್ರ ಉದ್ದೇಶ ಏನು, ಮೂಲ ಉದ್ದೇಶ? ಮುಖ್ಯ ಉದ್ದೇಶ ಅದೇ ಈಗ ಹೇಳ್ದಂಗೆ, ಒಂದು ನಮ್ಮ ಬದುಕು ಹೇಗೆ ಬೆಳಕೋ ಬಂತು ಅನ್ನೋದಿದೆಯಲ್ಲ, ಅದರ ಪರಿಚಯ ಆಗಬೇಕು. ಯಾಕೆಂದರೆ ನಮ್ಮ ಮುಂದಿನ ಬದುಕನ್ನು, ನಮ್ಗೆ ಇವತ್ತೇನಾಗ್ಬಿಟ್ಟಿದೆ, ಎಲ್ಲ ಒಂದು ರೀತಿ ರೆಡಿ ಸಿಗ್ತಾ ಇದೆ, ವಸ್ತುಗಳೆಲ್ಲ ಆನ್ಲೈನ್ ಪರ್ಚೇಸು. ಅಂದರೆ ನೀವು ಬುಕ್ ಮಾಡಿದ್ರೆ ಸಾಕು ಮನೆಗೆ ಬರುತ್ತೆ. ಇದರ ನಡುವೆ ನಾವು ಇಷ್ಟೊಂದು ವೇಗವಾಗಿ ಬದುಕ್ತಾ ಇರೋದ್ರ ನಡುವೆ ನಮ್ಮ ಬದುಕನ್ನು ನಾವು ಸ್ಥಳೀಯವಾಗಿ ವಸ್ತುಗಳನ್ನು ನಮ್ಮ ನಿತ್ಯದ ಬಳಕೆಯಲ್ಲಿ ಹೆಂಗೆ ಬಳಸ್ತಾ ಇದ್ವಿ, ಇವೆಲ್ಲ ನಾವೆಲ್ಲಿಂದ ಹೊರಗಡೆಯಿಂದ ತಂದಂಥ ವಸ್ತುಗಳು ಕಡಿಮೆ. ನಮ್ಮ ಮನೆ ಸುತ್ತಮುತ್ತ ಏನು ಮರಮುಟ್ಟುಗಳು ಅಥವಾ ಈ ಥರ ಬಿದಿರಿಂದು ವಸ್ತುಗಳು ಏನು ಸಿಕ್ತಿತ್ತಲ್ಲ, ಅದನ್ನ ಬಳಸ್ಕೊಂಡು ನಮಗೆ ಬದುಕಿಗೆ ಅದು ಹೆಂಗೆ ಬಳಕೆ ಮಾಡಬೇಕು ಅದನ್ನು ಬಳಕೆ ಮಾಡ್ಕೊಂಡು. ಇದು ವಿಭೂತಿ ಇಡ್ಲಿಕ್ಕೆ ಬಳಸ್ತಾ ಇದ್ರು ಪೂಜೆಗಳಲ್ಲೆಲ್ಲ. ಪೂಜಾ ಸಾಮಗ್ರಿಯಲ್ಲಿ ಬಳಸುವಂತಹ ವಿಭೂತಿ ಇಡುವಂತ ಒಂದು ವಸ್ತು ಇದಾಗಿದೆ. ಇದರೊಳಗೆ ಅರಿಶಿನ, ಕುಂಕುಮ, ವಿಭೂತಿ ಇವೆಲ್ಲವೂ ಇಡುವಂತ ಮರದಲ್ಲೇ ಬಳಸ್ತಾ ಇದ್ರು ಅನ್ನೋದು ತೋರಿಸ್ತಾ ಇದ್ದಾರೆ ನಮ್ಮ ಧನುಷ್ ಅವರು. ಸರ್ ಹೇಳಿ. ಹಾಗೆ ಅಂದ್ರೆ ಒಟ್ಟು ಇವೆಲ್ಲ ಹೊರಗಡೆಯಿಂದ ತಂದಿಲ್ಲ, ನಾವು ನಮ್ಮ ಬದುಕಿಗೆ ಏನ್ ಬೇಕು ನಮ್ಮ ಸುತ್ತಮುತ್ತನೇ ಸಿಗುತ್ತೆ, ಅದನ್ನೇ ಬಳಸ್ಕೊಂಡು ನಾವು ಬದುಕನ್ನು ಕಟ್ಕೊಂತ ಇದ್ವಿ. ಎಲ್ಲಾ ವಸ್ತುಗಳು ಅಂದ್ರೆ ಮನೆ ಹೇಗೆ ಅಂದ್ರೆ ಪೇಟೆಗೆ ಹೋಗಿ ಐಟಮ್ಸ್ ತಗೋಬರ್ಬೇಕು. ಮೊದಲು ಪೇಟೆ ಹೋಗೋದೇ ನಾವು ಅಪರೂಪ ಆಗಿತ್ತು. ಸೊ ಈಗ ಪೇಟೆಗೆ ಹೋಗೋದು ಅಂದ್ರೆ, ನೀವು ಪೇಟೆ ಹೋಗ್ಲಿಲ್ಲ ಅಂದ್ರೆ ಮನೇಲಿ ಏನು ಕಾರ್ಯಕ್ರಮ ಮಾಡ್ಲಿಕ್ಕಾಗಲ್ಲ, ಅಥವಾ ಮನೆಗೆ ಏನೇ ವಸ್ತುಗಳು ಪೇಟೆಯಿಂದ ಅಂದ್ರೆ ಡಿಪೆಂಡ್. ಅಂದ್ರೆ ಈಗಿನ ಕಾಲಮಾನ ಹೇಗಿದೆ ಅಂತ ಹೇಳಿದ್ರೆ, ನಾವ್ ಏನಾದ್ರೂ ಫಂಕ್ಷನ್ ಮಾಡ್ಬೇಕು ಅಂತ ಹೇಳಿದ್ರೆ ಪೇಟೆಗೆ ಹೋಗ್ಬೇಕು, ಸಂತೆಗೆ ಹೋಗ್ಬೇಕು, ತರಕಾರಿ ಸಾಮಗ್ರಿ ತಂದ್ರೆ ಮಾತ್ರ ಸಾಧ್ಯ ಅಂತ ಇದೆ. ಆದ್ರೆ ಆಗಿನ ಕಾಲಮಾನದಲ್ಲಿ ಎಲ್ಲಾ ವಸ್ತುಗಳು ಮನೆಯಲ್ಲೇ ಸಿಗ್ತಾ ಇತ್ತು. ಈ ಗೃಹ ಬಳಕೆನೂ ಈ ತರನೇ ಇತ್ತು ಅನ್ನೋ ತೋರಿಸೋ ಪ್ರಯತ್ನ ಮಾಡ್ತಾ ಇದ್ದೀರಿ. ಆದಷ್ಟು ನಾವು ಸ್ವಾವಲಂಬಿಗಳಾಗಿ ಬದುಕ್ತಾ ಇದ್ವಿ ಅಂತ. ನಾವೆಲ್ಲೂ ಯಾವ್ದು ನಗರ ಅಂಗಡಿ ಇಲ್ಲ ಅಂದ್ರೆ ಆಗಲ್ಲ, ಹಾಲಿಲ್ಲ ಅಂದ್ರೆ ಆಗೋದಿಲ್ಲ, ಆ ರೀತಿಯಾಗಿ ಬದುಕಲಿಲ್ಲ. ನಮ್ಮ ಬದುಕಿಗೆ ಏನ್ ಬೇಕಿತ್ತು ಅದು ನಮ್ಮ ಊರಲ್ಲೇ ಸಿಕ್ತಿತ್ತು, ಮತ್ತೆ ನಮ್ಮ ಮನೆಗಳಲ್ಲೇ ಸಾಕಾಗ್ತಿತ್ತು. ಇದು ಮನೆಗೆ ಬಳಸುವಂತಹ ಒಂದು ಗುಂಡಿಗೆ ಪಿಲ್ಲರ್ ಏನ್ ನಾವೀಗ ಬಳಸ್ತಾ ಇದ್ದೀವಿ, ಅವಾಗಿನ ಪಿಲ್ಲರು ಮರದ್ದೇ ಆಗಿತ್ತು. ತಾವಿಲ್ಲಿ ನೋಡ್ತಾ ಇದ್ದೀರಿ. ಸಾರಾ ಸಂಸ್ಥೆಯವರು ಏನ್ ಹೇಳ್ತಾರೆ, ಗದ್ದೆಯಿಂದ ಹಿಡಿದು ಮನೆಯವರೆಗೆ ಎಲ್ಲಾ ಬಳಕೆಗಳು ಇದು ನಾವು ಸ್ವಂತ ನಾವೇ ಮಾಡ್ಕೋಬಹುದಿತ್ತು, ಯಾವುದೇ ಇದಕ್ಕೆ ಅಡಿಟ್ ಆಗಿರ್ಲಿಲ್ಲ ಅಂತ ಹೇಳಿ ತೋರ್ಸಕ್ ಒಂದು ಪ್ರಯತ್ನ ಮಾಡ್ತಿದ್ದಾರೆ. ಅದು ನನ್ನೊಂದು ಪ್ರಶ್ನೆ ಇದೆ. ಒಂದು ಕಳೆದು ಹೋದ ಕಾಲಮಾನ ಒಂದಿದೆ, ಈಗ ಹಾಲಿ ನಡೀತಾ ಇರುವಂತ ಕಾಲಮಾನ ಇದೆ. ಕಾಲಕ್ಕೆ ತಕ್ಕಂತೆ ಮನುಷ್ಯ ಬದಲಾಗಿದ್ದಾನೆ. ಇದರಿಂದ ಮನುಷ್ಯನಿಗೆ ಲಾಭ ಆಗಿದೆಯೋ ನಷ್ಟ ಆಗಿದೆಯೋ? ಅಲ್ಲ, ಈಗ ಒಂದಷ್ಟು ಲಾಭಗಳು ಆಗಿರ್ಬೋದು, ನಾನು ಆಗಲ್ಲ ಅಥವಾ ಹಾಗೇ ಇಲ್ಲ ಅಂತ ಹೇಳ್ತಾ ಇಲ್ಲ. ಆದ್ರೆ ಏನಾಗಿದೆ, ನಾವು ಒಂದು ಹಂತದಲ್ಲಿ ಅದೇ ನಮ್ಮ ಸ್ವಾವಲಂಬಿತನವನ್ನ ಕಳ್ಕೊಂಡಿದೀವಿ. ಆಮೇಲೆ ನಮ್ಮತನವನ್ನ ಕಳ್ಕೊಂಡ್ಬಿಟ್ಟು ನಾವೆಲ್ಲ ಡಿಪೆಂಡೆಂಟ್ ಆಗಿದ್ದೀವಿ. ಒಂದಷ್ಟು ಸಾಧ್ಯತೆಗಳಿದ್ದು, ಕಡೆ ಪಕ್ಷ ನಮ್ಮ ಮನೆ ಸುತ್ತಮುತ್ತ ಏನ್
ಬೆಳ್ಕೊಳ್ಲಿಕ್ಕೆ ಅಥವಾ ಮಾಡ್ಲಿಕ್ಕೆ ಸಾಧ್ಯತೆ ಇತ್ತು, ಅವುಗಳನ್ನು ಬಿಟ್ಕೊಂಡಿದೀವಿ. ಆ ಕಸೂತಿ ಅಂದ್ರೆ ಆ ಕಲೆ ಏನಿತ್ತಲ್ಲ ನಮ್ಮ ಹತ್ರ, ಅದನ್ನು ಕಳ್ಕೊಂಡಿದ್ವಿ. ನಾವೆಲ್ಲ ಅಂದ್ರೆ ಮನೆಗೆ ಮೊದಲು ಚಾಪೆ ಹಿಡಿತಿದ್ರು ಉದಾಹರಣೆಗೆ, ಅಥವಾ ಹಿಡಿ ಮಾಡ್ಕೊತಿದ್ರು, ಇನ್ನೇನೋ ಸಣ್ಣ ಸಣ್ಣ ಕೆಲಸಗಳನ್ನ ನಮ್ಮ ಮನೆಗೆ ಏನು ಬೇಕೋ ಅದನ್ನ ನಾವು ರೆಡಿ ಮಾಡ್ಕೊತಿದ್ವಿ. ಆ ಕಲೆ ಗೊತ್ತಿತ್ತು ನಮಗೆ. ಸೊ ಈಗೇನಾಗಿದೆ, ನಾವು ಎಲ್ಲವನ್ನೂ ಹೊರಗಡೆಯಿಂದ ತರೋ ಪರಿಸ್ಥಿತಿಗೆ ಬಂದಿದ್ದೀವಿ. ಅಂದ್ರೆ ನಮ್ಗೆ ಏನೋ ಇರೋದು ಕಲೆಗಳನ್ನು ನಾವು ಕಳ್ಕೊಂಡ್ಬಿಟ್ಟಿದ್ದೀವಿ. ಈ ಕಾಲಮಾನದಲ್ಲಿ ಬದುಕಕ್ಕೆ ಸಾಧ್ಯ ಇದೆಯಾ ಈಗಿನ ಈ ವಿದ್ಯಮಾನದಲ್ಲಿ? ಸಾಧ್ಯತೆ ಇದೆ, ಸಾಧ್ಯ ಇಲ್ಲ ಅಂತ ಹೇಳಲಿಕ್ಕಾಗಲ್ಲ. ಯಾಕೆಂದ್ರೆ ನಾವು ಅನ್ಕೊಂತೀವಿ ಅಷ್ಟೇ. ಈಗ ಮೊಬೈಲ್ ಇಲ್ಲ ಅಂದ್ರೆ ಬದುಕಕ್ಕೆ ಆಗಲ್ಲ ಅನ್ನೋ ತರ ಆಡ್ತಿದೀವಿ. ಆಗಲ್ವಾ? ನಾವು ಬದುಕಿಲ್ವಾ? ನಾವೇ ಬದುಕಿದೀವಿ. ಈಗ ಒಂದು ಕೃಷಿ ವಿಭಾಗದಲ್ಲಿ ಆಧುನಿಕ ಕೃಷಿ ಮತ್ತು ಹಳೆ ಪದ್ಧತಿಯ ಕೃಷಿ ಇದೆ. ಎತ್ತಿನ ಬೇಸಾಯದೊಂದಿಗೆ ಕೃಷಿ ಮಾಡ್ತಾ ಇದ್ರು. ಒಂದು ನಿಧಾನ ಅಂತ ಹೇಳಿ ಜನ ಅದಕ್ಕೆ ಆಧುನಿಕ ಕೃಷಿಗೆ ಟ್ರ್ಯಾಕ್ಟರ್ ಈ ತರ ಒಲವು ತೋರಿಸ್ತಾ ಇದ್ದಾರೆ. ಈ ತರ ಮನೆ ಗೃಹ ಬಳಕೆಯ ವಸ್ತುಗಳು ಇದೇ ತರ ಅನಿಸ್ತಾ ಇದೆ ಅಂತ ಅನ್ಸಲ್ವಾ? ಅಲ್ಲ, ಒಂದಷ್ಟು ಬದಲಾವಣೆಗಳಾಗಿದೆ, ಒಂದಷ್ಟು ಕಾಲಕ್ಕೆ ತಕ್ಕಂಗೆ ಒಂದಷ್ಟು ಚೇಂಜಸ್ ಮಾಡ್ಕೊಂಡು ಅನಿವಾರ್ಯತೆ ಅನಿಸಿ ಮನುಷ್ಯ ಬದಲಾಗಿದ್ದಾನೆ, ಅನಿವಾರ್ಯತೆ ಅನಿಸಿ ಮಾಡ್ಕೊಂಡಿದೀವಿ. ಆದ್ರೆ ಅದೇ ಫೈನಲ್ ಅಂತಾನೂ ಅಲ್ಲ, ಇನ್ನು ಮುಂದೆ ಅದ್ರ ಬದಲಾಗ್ತಾ ಹೋಗುತ್ತೆ. ವಾಪಸ್ ನಾವು ಯಾವ ತರ ಸಾವಯವ ಕೃಷಿಗೆ ಬರ್ತಾ ವಾಪಸ್ಸು ಬರ್ಬೋದು. ಆದ್ರೆ ನಮ್ಮ ಆತಂಕ ಏನು ಅಂದ್ರೆ, ನೀವು ವಾಪಸ್ ಬರೋ ಅಷ್ಟೊತ್ತಿಗೆ ಒಂದಷ್ಟು ಹಾಳಾಗೋಗಿರತ್ತೆ. ಅರ್ಥ ಆಯ್ತಾ? ಈಗ ಹೊಸದಾಗಿ ಅದನ್ನ ಹುಟ್ಟಾಕ್ಲಿಕ್ಕೆ ಆಗಲ್ಲ. ಕನಿಷ್ಠ ಪಕ್ಷ ಮನೆ ಬಳಕೆಯ ವಸ್ತುಗಳಲ್ಲಿ ಆದಷ್ಟು ನೀವು ಅನಾದಿ ಕಾಲದಿಂದ ನಡೆದು ಬಂದಂತ ಒಂದಷ್ಟು ಬಳಸಲಿಕ್ಕೆ ಸಾಧ್ಯತೆ ಇದೆ, ಇವತ್ತಿಗೂ ಇದೆ. ಆಮೇಲೆ ಇನ್ನೊಂದೇನಾಗಿದೆ, ನಾನು ಕಸೂತಿ ಅಥವಾ ಕಲೆ ಅಂತ ಹೇಳಿದ್ನಲ್ಲ, ಈಗ ನಮ್ಮ ತಾಯಂದಿರು ಏನು ಈ ಚಾಪೆ ಮಾಡ್ತಿದ್ರು, ಹಿಡಿ ಕಟ್ತಿದ್ರು, ಅಥವಾ ಅವ್ರಿಗೊಂದು ಹ್ಯಾಂಡಿಕ್ರಾಫ್ಟ್ ವರ್ಕ್ ಗೊತ್ತಿತ್ತು. ಮನೆಯಲ್ಲೇ ಕುತ್ತಿ ಮನೆ ಕೆಲಸ ಮಾಡುವಂತ ಕೆಲಸ ಕಟ್ಕೊಂಡಿದ್ರು. ಅದಕ್ಕೆ ಬೇಕಾಗೋ ಪೂರಕ ವಸ್ತುಗಳನ್ನ ಬೆಳೀತಿದ್ವಿ, ಅಥವಾ ನಮ್ಮ ಸುತ್ತಮುತ್ತ ಸಿಕ್ತಿತ್ತು, ಅದನ್ನ ಉಳಿಸ್ಕೊಂತಿದ್ವಿ. ಕಾರಣ ಏನು ಅಂದ್ರೆ, ಅದು ನನ್ನ ಮನೆಗೆ ಅವಶ್ಯಕತೆ ಇದೆ, ನನ್ನ ಬಳಕೆಗೆ ಅವಶ್ಯಕತೆ ಇದೆ, ಹಾಗಾಗಿ ಆ ಗಿಡ ನಮ್ಮ ಮನೆಯಂತೆ ಇರಬೇಕು ಅಂತ ಮಾಡ್ತಿದ್ವಿ. ಆಯ್ತಾ? ಈಗೇನಾಗಿದೆ, ಆ ಕಲೆನೂ ಗೊತ್ತಿಲ್ಲ, ಆ ಗಿಡನೂ ನಾವು ಉಳಿಸ್ಕೊಂಡಿಲ್ಲ. ಅಂದ್ರೆ ಒಂದಕ್ಕೊಂದಕ್ಕೆ ಇದು ಇಂಟರ್ಲಿಂಕ್ ಇದು. ಹಾಗಾಗಿ ನಾವು ಆ ಗಿಡವನ್ನು ಯಾಕೆ ಉಳಿಸ್ಕೊಂತಿದ್ವಿ ಅಂದ್ರೆ, ಅದು ನನ್ನ ಮನೆ ಬಳಕೆ ಆಗ್ತಿತ್ತು ಅಂತ. ಈಗ ಉದಾಹರಣೆಗೆ ಅಳಲೆಕಾಯಿ ಮರ ನಮ್ಮ ಮನೆ ಹತ್ರ ಇದೆ ಅಂದ್ರೆ, ಅದು ನನ್ನ ಮನೆಗೆ ಔಷಧಿಗೆ ಬಳಕೆ ಮಾಡ್ಕೊಂತಿದ್ದೆ, ಅದು ನನ್ನ ನಿತ್ಯ ಜೀವನದ ಪರೋಪಕಾರ ಅನ್ನೋದು ಆಗಿನ ಕಾಲದಲ್ಲಿ ಇದ್ದಂತ ಒಂದು ಹುಟ್ಟು ಗುಣ. ಯಾರಿಗೋ ಒಬ್ರಿಗೆ ಔಷಧಿ ಕೊಡಕ್ ಬಳಸ್ತಿದ್ವಿ. ಈಗ ಏನಾಗಿದೆ, ನಾವು ಮೆಡಿಸಿನಿಗೆ ಅಡಿಕ್ಟ್ ಆಗಿರೋದ್ರಿಂದ ನಾವು ಔಷಧಿ, ಆ ಗಿಡನೂ ಇಲ್ಲ, ಏನು ಆ ಕಲೆನೂ ಗೊತ್ತಿಲ್ಲ ನಂಗೆ, ಎಲ್ಲವನ್ನು ಕಳ್ಕೊಂಡ್ಬಿಟ್ಟಿದೀವಿ. ಈಗ ಮತ್ತೆ ನಾವೇನ್ ಮಾಡ್ತಿದೀವಿ, ಮತ್ತೆ ಎಲ್ಲೋ ಒಂದ್ ಕಡೆ ರಿಸರ್ಚ್ ಮಾಡಿ ಮತ್ತೆ ಇನ್ನೂ ಹುಡುಕ್ತಾ ಇದೀವಿ. ಮನೆ ಮದ್ದು ಅನ್ನೋದು ಮಾಯವಾಗಿದೆ, ಮನೆ ಕಲೆಯನ್ನು ಮಾಯ ಆಗಿದೆ, ಎಲ್ಲವೂ ಮಾಯ ಆಗ್ಬಿಟ್ಟಿದೆ. ಅಂದ್ರೆ ನಾವು ಏನ್ ಮಾಡ್ತಾ ಇದೀವಿ ಹಾಗಾದ್ರೆ, ನಮ್ಮ ತನವನ್ನೆಲ್ಲ ಕಳ್ಕೊಂಡು ಇನ್ಯಾವುದೋ ಡಿಪೆಂಡ್ ಆಗ್ತಾ ಇದೀವಿ. ಮತ್ತೆ ಅದೇ ನಗರದ ಅಂದ್ರೆ ಸಿಟಿ ಕಲ್ಚರ್ಗೆ ಡಿಪೆಂಡ್ ಆಗ್ತಾ ಇದೀವಿ. ಸೊ ಪಾಶ್ಚಿಮಾತ್ಯ ದೇಶಗಳ ನಡೆನುಡಿಯನ್ನು ನಾವು ನಮ್ಮ ಮೇಲೆ ಆವರಿಸ್ಕೊಳ್ತಾ ಇದ್ದೀವಿ. ಪಾಶ್ಚಿಮಾತ್ಯ ಇಲ್ಲಿ ಎರಡು ತರ ಆಗುತ್ತೆ. ಒಂದು, ನಾವೇನ್ ಮಾಡಿದೀವಿ, ಪಾಶ್ಚಿಮಾತ್ಯದ ಏನ್ ಅಳವಡಿಸ್ಕೊಂಡಿದೀವಿ ಅನ್ನೋದು ಮುಖ್ಯ ಆಗುತ್ತೆ. ಹಂಗಾದ್ರೆ ಅಲ್ಲಿ ಒಳ್ಳೇದಿಲ್ವಾ? ಇದೆ, ಅದನ್ನು ನಾವು ಬಿಟ್ಬಿಟ್ಟಿದೀವಿ. ಅಲ್ಲಿರೋ ನೆಗೆಟಿವಿಟಿ ಅಥವಾ ನಮ್ಗೆ ಯಾವ್ದು ಅನುಕೂಲ ಅಂತ ಅನ್ಕೊಂಡಿದೀವಿ, ಅನುಕೂಲ ಮನಸ್ಸು ಒಪ್ಪುವಂತಹ ಕೆಲಸಗಳು ಮಾತ್ರ ನಾವು ಅಕ್ಸೆಪ್ಟ್ ಮಾಡ್ತೀವಿ. ಅಲ್ಲಿರೋ ಶಿಸ್ತನ್ನು ನಾವು ಅಳವಡಿಸ್ಕೊಂಡಿದೀವಾ? ಇಲ್ಲ. ಈಗ ಹೆಂಗಾಗತ್ತೆ ಅಂದ್ರೆ, ಬರೀ ನಾವು ಏನು ಹೇಳ್ಬಿಡ್ಬೋದು, ಅದಲ್ಲ ಅದು. ಅಂದ್ರೆ ನಮ್ಗೆ ಏನು ಅನುಕೂಲ ಅಂತ ಅನ್ಕೊಂಡಿದೀವಿ ನಾವು, ನಮ್ಗೆ ಅಂದ್ರೆ ನಮಗೆ ಸುಲಭ ಅಂತ ಅನ್ಕೊಂಡಿದೆ ನಮ್ಮ ಮನಸ್ಸು. ಸೊ ಅದನ್ನ ನಾವು ಅಕ್ಸೆಪ್ಟ್ ಮಾಡ್ಕೊಂಡಿದೀವಿ ಈಗ. ಹಾಗೆ ಈ ಒಂದು ಏನ್ ನೀವು ಹಳೆ ಕಾಲದ ವಸ್ತುಗಳು ಸೇರಿಸಿದ್ರಿ, ಇದ್ರ ಉದ್ದೇಶ ಒಂದು, ನಮ್ಮ ಹಳೆ ಕಾಲದ್ದು ವಿಚಾರಧಾರೆ ತಿಳಿಸೋಕೆ ಒಂದು ಪ್ರಯತ್ನ ಆಗ್ತಾ ಇದ್ರೆ, ಇದು ಏನಾದ್ರು ಬೇರೆಯವ್ರ ಹತ್ರ ಇರುವಂತ ವಸ್ತು ನೀವು ಖರೀದಿ ಮಾಡ್ತಿರೋ ಅಥವಾ ಖರೀದಿ ಮಾಡೋದಿಲ್ಲ? ಅವ್ರ ಮನೆಯಲ್ಲಿ ಎಲ್ಲೋ ಒಂದ್ ಕಡೆ ಮೂಲೆಯಲ್ಲಿ ಬಿಸಾಕಿರ್ತಾರೆ, ಅಥವಾ ಅವ್ರ ಮನೆಯಲ್ಲಿ ಒರ್ಲೆ ಹಿಡಿಯುತ್ತೆ, ಮಣ್ಣಾಗುತ್ತೆ, ಅಂತ ವಸ್ತುಗಳನ್ನ ಆದಷ್ಟು ಅಟ್ಲೀಸ್ಟ್ ಪರಿಚಯ ಆಗಲಿ, ನಮ್ಮ ಬದುಕು ಹೆಂಗ್ ಬೆಳ್ಕೊ ಬಂತು ಅನ್ನೋದಿದೆಯಲ್ಲ, ಮಾದರಿಗಳೇ ಉಳ್ಕೊಳ್ಳೋದಿಲ್ಲ. ಈಗ ಹಳೆ ಮನೆಗಳನ್ನ ತೆಗಿತಾ ಇದೀವಿ, ಹಳೆ ವಸ್ತುಗಳು ಗೊತ್ತಿರೋದಿಲ್ಲ ನಮ್ಗೆ, ಹಿಂದೆ ಏನು ಅಂತ ತೋರ್ಸ್ಲಿಕ್ಕಾದ್ರೂ ಕಡೆ ಪಕ್ಷ ಒಂದ್ ಬೇಕಲ್ಲ. ಒಂದು ಜಾಗದಲ್ಲಿ ನಾವು ಹಳೆ ಕಾಲದ ಒಂದು ಪದ್ಧತಿ ಉಳಿಸುವ ಒಂದು ಕೆಲಸ ಮಾಡ್ತೀವಿ, ಸಹಕರಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ಖಂಡಿತ ನಿಮ್ಮ ಮನೆಗಳಲ್ಲೂ ವಸ್ತುಗಳು ಇದ್ರೆ ನಮ್ಗೆ ತಂದು ಕೊಟ್ರೆ ನಾವಿಲ್ಲ ಅದನ್ನ ಜೋಪಾನವಾಗಿ ಮಾಡಿ. ಪ್ರಿಯ ವೀಕ್ಷಕರೇ, ಇಲ್ಲೊಂದು ಮನವಿ ಇದೆ. ಏನಪ್ಪಾ ಅಂತ ಹೇಳಿದ್ರೆ, ನಿಮ್ಮ ಹಳೆ ಕಾಲದ ಯಾವ್ದಾದ್ರು ವಸ್ತು ನಿಮ್ಮ ಮನೆಯಲ್ಲಿ ಇದೆ,
ನಾವು ಬಹಳಷ್ಟು ವರ್ಷಗಳ ಕಾಲ ಇದು ಉಳಿಸ್ಕೊಂಡಿದೀವಿ ಅಂತ ಹೇಳಿದ್ರೆ ತಾವು ಸಾರಾ ಸಂಸ್ಥೆಗೆ ತಮ್ಮ ಹೆಸರು ಬರೆಸಿ ತಾವು ಕೊಡ್ಬೋದು. ಇದು ನಮ್ಮ ಮನೆಯದು, ನಮ್ಮ ಮನೆತನದ್ದು, ನಮ್ಮ ಆ ಕಾಲದ್ದು ಅದು ಬರೆಸ್ಕೊಟ್ರೆ ಅವ್ರು ಇಲ್ಲಿ ಪ್ರಯೋಗಶಾಲೆ ಅಂತ ಇದೆ, ಆ ಒಂದು ಪ್ರಾಯೋಗಿಕ ಶಾಲೆಯಲ್ಲಿ ಇಲ್ಲಿ ಇಡ್ತಾರೆ. ಬಹಳಷ್ಟು ವಿದ್ಯಾರ್ಥಿಗಳು ಇಲ್ಲಿ ಬರ್ತಾರೆ, ವಿಶೇಷವಾಗಿ ಕಾಲೇಜ್ ವಿದ್ಯಾರ್ಥಿಗಳು, ಪ್ರೌಢಶಾಲಾ ವಿದ್ಯಾರ್ಥಿಗಳು ಈ ಒಂದು ಕಾಲಮಾನವನ್ನು ಯಾಕಂದ್ರೆ ನೋಡಿಲ್ಲ. ಈಗ ನೋಡಿ, ಈ ತರ ವಿಭೂತಿ ಇಡುವಂತ ಒಂದು ಸಾಧನ ಇದೆ ಅಂತ ಹೇಳಿ ಅವ್ರ ಮನಸ್ಸಲ್ಲೂ ಇಲ್ಲ. ಈಗ ಸ್ಟೀಲಿಂದ ಬಂದ್ಬಿಟ್ಟಿದೆ 3 ಕಡೆ, ಅರಿಶಿನ, ಕುಂಕುಮ, ವಿಭೂತಿ ಈ ತರ ಇಡುವಂತಹ ಒಂದು ಇದು ನೋಡಿದ್ದಾರೆ. ಈ ತರ ಇದೆ ಅಂತ ಹೇಳಿ ಒಂಥರ ಆಶ್ಚರ್ಯವಾಗಿ ನೋಡ್ಬೋದು. ನಿಮ್ಮ ಮನೆಯಲ್ಲೂ ಸಹ ಈ ತರ ಯಾವ್ದಾದ್ರು ಕಾಲಮಾನದ್ದು ಉಳಿದಿದ್ರೆ ನೀವು ಇಲ್ಲಿ ಸಾರಾ ಸಂಸ್ಥೆಗೆ ತಂದು ಕೊಡಬಹುದು. ನೀವು ಇದು ಯಾವ ತರ ಪ್ರದರ್ಶನ ಮಾಡ್ತೀರಿ? ಅಲ್ಲ, ಹೊರಗಡೆಗೆ ಏನು ತಗೊಂಡು ಹೋಗೋದಿಲ್ಲ, ಇಲ್ಲೇ ಇರುತ್ತೆ. ಇಲ್ಲಿ ಬಂದಾಗ ಇದೆ ಮಕ್ಕಳಿಗೆ ಮತ್ತೆ ಬೇರೆ ಯಾರು ಬರ್ತಾರೆ ಅವರಿಗೆ ಒಂದು ಪರಿಚಯ ಮಾಡಿಕೊಡ್ತೀವಿ. ಇದೇನಿದೆ ಬಳಕೆಯನ್ನು ಹೇಗೆ ಮಾಡ್ಬೋದು. ಇದು ಈಗ ದನ ಕರುಗಳಿಗೆ ಕಟ್ಲಿಕ್ಕೆ ಬಳಸುವಂಥದ್ದು. ಸೌಂಡ್ ಬರುತ್ತಲ್ಲ ಗಂಟೆ ತರ, ಅದೇ ತರದೇ, ಇದೊಂದು ಸ್ವಲ್ಪ ಬೇರೆ ತರ. ಇದು ಕೃತಕ ಗಂಟೆ. ದನಕರ ಏನಾದ್ರು ಹೋದ್ರೆ ಇಲ್ಲಿ ಗಂಟೆಗೆ ನಿಮ್ಗೆ ಇನ್ನೊಂದಿದೆಯಾ? ಈ ತರ ಒಂದು ಗಂಟೆ ಬರುವಂತದ್ದು ಈ ತರ ಇದೆ. ಮತ್ತೊಂದು ಯಾವ್ದು ತೋರಿಸ್ತಾರಂತೆ, ಮರದಲ್ಲೇ ಮಾಡಿದ್ದ ಅದು? ಇಲ್ಲ, ಇದು ಗಂಟೆ, ದೊಂಟೆ. ಇದ್ರೊಳಗೆ ಒಂದು ಸಣ್ಣದು ಇದು ಕಟ್ಟಿ ಈ ತರ ಗಂಟೆ. ಅಂದ್ರೆ ಆಗಿನ ಕಾಲದಲ್ಲಿ ಎಲ್ಲದು ನಮ್ಮ ಸುತ್ತಮುತ್ತಲು ಇರುವಂತ ವಸ್ತುಗಳನ್ನು ಬಳಸಿ ಮಾಡ್ತಾ ಇದ್ದಂತಹ ಈ ಸಾಧನಗಳು ತಾವು ನೋಡ್ಬೋದು. ಇದು ಆ ಕಡೆ ಇಟ್ಟು ಇಲ್ಲಿ ಕೃಷಿಯಲ್ಲಿ ಬಳಸೋ ಜೊತ್ಕ ಆಗಿರ್ಬೋದು, ಮತ್ತೆ ಬೇರೆ ಬೇರೆ ಹಗ್ಗದಲ್ಲೇ ಕಟ್ತಾ ಇದ್ರಿ. ಹುಟ್ಟು, ಇದು ಹುಟ್ಟು ಯಾವ ತರ ಇದನ್ನ ಇದ್ರಲ್ಲಿ ಮಾಡೋ ಹುಟ್ಟ ಏನೋ ಅಡಿಗೆಗೆ ಬಳಸೋ ಹುಟ್ಟ? ಅಷ್ಟು ಐಡಿಯಾ ಇಲ್ಲ ನನಗೆ. ಇಲ್ಲಿ ನೋಡಿ, ಹುಟ್ಟು ಅಡಿಗೆಗೆ ಬೇಕಾದ್ರೂ ಬಳಸ್ಬೋದು, ನದಿಗೆ ಬೇಕಾದ್ರೂ ತಗೊಂಡು ಹೋಗ್ಬೋದು, ಎರಡಕ್ಕೂ ಬಳಸುವಂತ ಹುಟ್ಟು. ಯಾಕಂದ್ರೆ ಒಂದ್ ಕಡೆ ಇದ್ದಿದ್ರೆ ಅಡಿಗೆದು ಅಂತ ಹೇಳ್ಬೋದು. ಅವಾಗಿನ ಕಾಲದ್ದು ತುಂಬಾ ಬುದ್ಧಿವಂತರು, ನಿಸ್ಸೀಮರು, ಏನ್ ಮಾಡ್ತಿದ್ರು ಅವ್ರಿಗೆ ಮಾತ್ರ ಗೊತ್ತಿರತ್ತೆ. ಇದು ಎರಡೂ ಕಡೆ ಇರೋದ್ರಿಂದ ಈ ಒಂದು ಹುಟ್ಟು ನೀವು ನದಿಯಲ್ಲಿ ನಾವು ತೆಪ್ಪ ಏನಾದ್ರು ಬಳಸುವಂತ ಸಂದರ್ಭದಲ್ಲೂ ಬಳಸ್ಬೋದು, ಮತ್ತೆ ಅಡಿಗೆ ಸಂದರ್ಭದಲ್ಲೂ ಬಳಸ್ಬೋದು. ಈ ತರ ಕೆಲವೊಂದು ವಿಷಯ ಏನಂತ ಹೇಳಿ ನೋಡಿ ನಮಗೆ ಗೊತ್ತಿಲ್ಲ. ಈಗ ಅವ್ರಿಗೆ ಕೇಳಿದೆ ಇದು ಪರ್ಫೆಕ್ಟ್ ಆಗಿ ಏನಂತ ಹೇಳಕ್ ಅಸಾಧ್ಯ ಅಂದ್ರು. ಈ ತರ ಮುಂದಿನ ಪೀಳಿಗೆ ಏನಾದ್ರೂ ನಾವು ಹೇಳಿದಾಗ ಅಸಾಧ್ಯವಾಗ್ಬಿಡತ್ತೆ ಅವರಿಗೆ. ಹಾಗಾಗಿ ತಮ್ಮ ಮನೆಯಲ್ಲಿ ಏನಾದ್ರೂ ಈ ತರ ಪ್ರಾಚೀನ ವಸ್ತುಗಳು ನಿಮ್ಮ ಮನೆಯಲ್ಲಿದೆ, ಯಾವ್ದಂತ ಹೇಳಿದ್ರೆ ಬಿದಿರಲ್ಲಿ ಮಾಡಿದ ಮರ, ಅಕ್ಕಿ ಸಾಣಿಸ್ತಾ ಇದ್ರು, ಆಮೇಲೆ ಹಳೆ ಕಾಲದ ಜರಡಿ ಇರತ್ತೆ, ಮತ್ತೆ ಒಲೆ ಇರತ್ತೆ, ಮತ್ತೆ ಈ ತರದ್ ಯಾವ್ದಾದ್ರು ಇದೇನಂತ ಹೇಳಿದ್ರೆ ಮಜ್ಜಿಗೆ ಕಡಿಯುವಂತಹ ಸಾಧನ ಇರತ್ತೆ. ಈ ತರ ನಿಮ್ಮ ಮನೆಯಲ್ಲಿ ಏನಾದ್ರೂ ಇದೆ, ನಾವು ಇಟ್ಕೊಂಡು ಏನ್ ಮಾಡಕ್, ನಿಮ್ಮ ಮನೆಗಂತೂ ಬಂದು ಯಾರು ನೋಡೋದಿಲ್ಲ. ಆ ತರ ಬಂದು ನೋಡ್ತಾ ಇದ್ರೆ ಒಳ್ಳೇದು. ನೀವು ಒಂದು ಪ್ರಚಾರ ಕೊಡ್ಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಆ ಕಾಲದ ವಸ್ತುಗಳು ಉಳಿವಿಗಾಗಿ ನಮ್ಮೆಲ್ಲರ ಹೋರಾಟ ಸಾರಾ ಸಂಸ್ಥೆಯವ್ರ ಜೊತೆಗಿದೆ. ಧನುಷ್ ಅವರೇ, ಈ ಒಂದು ಹಳೆ ಕಾಲದ ವಸ್ತುಗಳ ವಿಶೇಷತೆಗೆ ಕಡೆಯದಾಗಿ ಏನ್ ಹೇಳಕ್ ಇಷ್ಟಪಡ್ತೀರಿ? ಕಡೆಯದಾಗಿ ಇಷ್ಟೇ, ಅಂದ್ರೆ ನಮ್ಮ ಬದುಕನ್ನ ಒಂದ್ಸರಿ ರೀಕಾಲ್ ಮಾಡ್ಲಿಕ್ಕೆ ಸಾಧ್ಯ. ನಾವು ಹೇಗೆ ಬೆಳ್ಕೊ ಬಂದ್ವಿ, ನಮ್ಮ ಪರಂಪರೆ ಅಥವಾ ನಮ್ಮ ಪೂರ್ವಜರು ಹೇಗೆ ಬೆಳ್ಕೊಂಡ್ಬಂದ್ರು, ಅವರ ಬದುಕನ್ನು ಹೆಂಗೆ ಕಟ್ಟಿಕೊಂಡಿದ್ರು, ಈ ಥರದ ಸಾಧ್ಯತೆಗಳನ್ನು ತೆರೆದುಕೊಳ್ಳಲಿಕ್ಕೆ ಈ ರೀತಿ ವಸ್ತುಗಳು ಸಹಕಾರಿಯಾಗುತ್ತೆ. ಮತ್ತು ಅದ್ರ ಜೊತೆಯಲ್ಲಿ ನೀವು ನಿಮ್ಮ ಮನೆಗಳಲ್ಲಿ ಆ ಥರದ್ದು ವಸ್ತುಗಳಿದ್ರೆ ಖಂಡಿತ ತಂದುಕೊಡಿ. ಅವುಗಳನ್ನು ನಾವು ಜೋಪಾನ ಮಾಡಿರ್ತೀವಿ. ಮತ್ತು ಮುಂದಿನ ಇಲ್ಲಿ ಬಂದು ನೋಡೋವಂಥವ್ರಿಗೆ ಅದೊಂದು ಒಳ್ಳೆ ಸಾಧ್ಯತೆ ಆಗುತ್ತೆ. ವೀಕ್ಷಕರೇ, ಇಲ್ಲಿ ಇರುವಂತ ಎಲ್ಲಾ ವಸ್ತುಗಳು ಇವುಗಳು ಕೆಲ ನಿಮಿಷದ ವಿಡಿಯೋದಲ್ಲಿ ತೋರಿಸಲು ಅಸಾಧ್ಯ. ನಾವು ನಮಗೆ ಆದಷ್ಟು ಕೆಲ ವಸ್ತುಗಳು ಮಾತ್ರ ನಿಮಗೆ ತೋರಿಸುವಂತ ಪ್ರಯತ್ನ ಮಾಡಿದ್ದೇನೆ. ತಾವು ಸಾರಾ ಸಂಸ್ಥೆಗೆ ಬಂದ್ರೆ ತಾವು ತಮ್ಮ ಕುಟುಂಬದವರು ತಮ್ಮ ಮಕ್ಕಳ ಜೊತೆಗೆ ಸಾರಾ ಸಂಸ್ಥೆಗೆ ಬಂದ್ರೆ ಒಂದು ಕಳೆದು ಹೋದ ಕಾಲಮಾನದಲ್ಲಿ ಯಾವೆಲ್ಲ ವಸ್ತುಗಳ ಜೊತೆಗೆ ನಮ್ಮ ಹಿರಿಯರು ಪೂರ್ವಜರು ಜೀವನ ನಡೆಸಿದ್ದಾರೆ ಅಂತ ಹೇಳಿ ತಾವಿಲ್ಲಿ ಬಂದು ನೋಡ್ಬೋದು. ಇಲ್ಲಿಯವರೆಗೆ ವೀಕ್ಷಿಸಿದ ತಮ್ಮೆಲ್ಲರಿಗೂ ಆತ್ಮೀಯ ಧನ್ಯವಾದ. ಈ ಒಂದು ಹಳೆಯ ಕಾಲದ ವಸ್ತು ಇನ್ನಷ್ಟು ಇಲ್ಲಿ ಸೇರಿಸುವ ಒಂದು ಪ್ರಯತ್ನ ಆಗ್ಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋಗೆ ಸಹಕರಿಸಿದ ಧನುಷ್ ಅವರಿಗೆ ವಿಶೇಷ ಕೃತಜ್ಞತೆ ಸಲ್ಲಿಸ್ತಾ ಈ ಕಾರ್ಯಕ್ರಮನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ.